ಹೆಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನಾಗು. ನಿನ್ನೆ RRB ಕ್ಲರ್ಕ್ ಮೇನ್ಸ್ ರಿಸಲ್ಟ್ ಬಿಟ್ಟಿದ್ದಾರೆ. ಯಾರ್ಯಾರ್ದೆಲ್ಲ ಪಾಸ್ ಆಗಿದೆ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ನನ್ನ ರಿಸಲ್ಟ್ ಬಂದು ನಂದು ಪಾಸ್ ಆಗಿಲ್ಲ. ನಂದಿದು ಲಾಸ್ಟ್ ಹೋಪ್ ಆಗಿತ್ತು. ಆ್ಯಂಡ್ ಹಾಗೇನೆ ಬೇರೆ ಎಕ್ಸಾಮಲ್ಲಿ ನನಗೆ ಪಾಸ್ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರಲಿಲ್ಲ. ಬಟ್ ಇದ್ರಲ್ಲಿ ಒಂದು ಸ್ವಲ್ಪ ಇತ್ತು. ಬಟ್ ಫಸ್ಟು ನಾನು ರಿಸಲ್ಟ್ ನೋಡೋ ಮುಂಚೆ ಕಟ್ ಆಫ್ ಬಿಟ್ಟಿದ್ರಲ್ಲ ಅಲ್ಲೇ ನೋಡಿದೆ. ಸೊ ಆ ಲೆವೆಲ್ ಕಟ್ ಆಫ್ ಫಸ್ಟು ರಿಸರ್ವ್ ಲಿಸ್ಟ್ ನೋಡಿದೆ. ರಿಸರ್ವ್ ಲಿಸ್ಟ್ ಇದೆ ಇಷ್ಟಿದೆ ಅಂತ ಹೇಳಿದ್ರೆ ಕಟ್ ಆಫ್ ಇನ್ನೆಷ್ಟು ಹೋಗಿರಲ್ಲ. ಆಮೇಲೆ ಕಟ್ ಆಫ್ ನೋಡ್ತೀನಿ. ಕಟ್ ಆಫ್ ನೋಡ್ತಿದ್ದಂಗೆ ನನಗೆ ಗೊತ್ತಾಯ್ತು ನಂದು ಪಾಸ್ ಆಗಿರಲ್ಲ ಅಂತ. ಆಮೇಲೆ ರಿಸಲ್ಟ್ ಬಿಟ್ಟ ಮೇಲೆ ನೋಡಿದೆ. ನನಗೆ ಎಲ್ಲಿ ಬೇಜಾರಾಯ್ತು ಅಂತ ಹೇಳಿದ್ರೆ, ನಾನು ತುಂಬಾ ತಪ್ಪು ಮಾಡಿದ್ದೀನಿ. ನಾನು ಅನ್ಕೊಂಡಿರೋಷ್ಟು ಸ್ಕೋರು ನನಗೆ ಬಂದಿಲ್ಲ. ರೀಸನಿಂಗ್ ಅಲ್ಲೆಲ್ಲ ನಂದು ಪಜಲ್ ಯಾವುದೋ ಒಂದು ತಪ್ಪಾಗಿರ್ಬೇಕು. ನಾನು ಅವತ್ತೇ ವಿಡಿಯೋ ಮಾಡಿದಾಗ ಹೇಳಿದ್ದೆ ಪಜಲ್ ತಪ್ಪಾಗಿರ್ಬೋದೇನೋ ಅಂತ. ಬಟ್ ಆಮೇಲೆ ನೋಡಿದ್ರೆ ಇನ್ನೊಬ್ರು ವಿಡಿಯೋದಲ್ಲಿ ನೋಡಿದಾಗ ಅವರು ಅದೇ ತರ ಆನ್ಸರ್ ಮಾಡಿದ್ ನೋಡಿ ತಪ್ಪಾಗಿರಲ್ವೇನೋ ಅನ್ಕೊಂಡೆ. ಬಟ್ ರೀಸನಿಂಗ್ ಅಲ್ಲೆಲ್ಲ ತುಂಬಾ ಕಮ್ಮಿ ಮಾರ್ಕ್ಸ್ ಬಂದಿದೆ. ಅಂಡ್ ಓವರ್ ಆಲ್ ಕಮ್ಮಿ ಆಗಿದೆ. ಎಲ್ಲ ಸೆಕ್ಷನ್ ಅಲ್ಲಿ ಕ್ಲಿಯರ್ ಆಗಿದೆ, ಬಟ್ ಓವರ್ ಆಲ್ ಮಾರ್ಕ್ಸ್ ಕ್ಲಿಯರ್ ಆಗಿಲ್ಲ. ಅಂಡ್ ಏನು ಮಾಡೋಕ್ಕಾಗಲ್ಲ. ನಿನ್ನೆ ಒಂದ್ ಸ್ವಲ್ಪ ಬೇಜಾರಿತ್ತು, ತುಂಬಾ ಬೇಜಾರಿತ್ತು. ಯಾವ ಎಕ್ಸಾಮ್ದಕ್ಕೂ ಈ ತರ ಹತ್ತಿರ್ಲಿಲ್ಲ ನಾನು. ನಿನ್ನೆ ಅಳುನೇ ಬಂದ್ಬಿಡ್ತು. ಯಾಕೆ ಈ ತರ ಆಯ್ತು ಅಂದ್ರೆ ಒಂದು ಕ್ವಶನ್ ಮಾರ್ಕ್ ತರ. ನಿಜ ಇವಾಗ 2026 ಅಲ್ಲಿ ಬರೆಯೋ ಎಕ್ಸಾಮು ಇದೇ ತರ ಆಗೋದ್ರೆ ಅನ್ನೋ ತರ ಎಲ್ಲ ಭಯ ಆಯ್ತು. ಏನಕ್ಕೆ ಈ ತರ ಆಗ್ತಿದೆ? ಜಾಸ್ತಿ ಅಟೆಂಪ್ಟ್ ಮಾಡ್ಬಿಟ್ಟು ಬಂದಿರ್ತೀನಿ, ಬಟ್ ಆಕ್ಯುರಸಿ ಮೇಂಟೈನ್ ಮಾಡಿರಲ್ಲ. ಸೊ ಇವಾಗ ಅದನ್ನೆಲ್ಲ ಕರೆಕ್ಟ್ ಮಾಡ್ಕೊಂಡು ಚೆನ್ನಾಗಿ ಪ್ರಿಪೇರ್ ಆಗಬೇಕು. ಅಂಡ್ ಅದೇನೆ, ಇವಾಗ ರಿಸಲ್ಟ್ ಹಿಂಗ್ ಆಯ್ತು ಅಂತ ಬೇಜಾರಲ್ಲಿ ಕುತ್ಕೊಳ್ಳೋದಕ್ಕಾಗಲ್ಲ. ಯಾಕಂದ್ರೆ ನಾವು ನೆಕ್ಸ್ಟ್ ರೀಸ್ಟಾರ್ಟ್ ಮಾಡ್ಲೇಬೇಕು, ಓದ್ಕೊಳ್ಳೇಬೇಕು. ಹಂಗೇನೆ ಯಾರ್ದು ಇಲ್ಲಿ ತನಕ ಯಾವ್ದು ಮೇನ್ಸ್ ಆಗಿಲ್ಲ, ಕ್ಲಿಯರ್ ಆಗಿಲ್ಲ ಅಂತ ಇವಾಗ 2026ಗೆ ಪ್ರಿಪೇರ್ ಆಗಿ ಇವಾಗ ಪಾಸ್ ಆಗಿಲ್ಲ ಅನ್ನೋದನ್ನೇ ಬೇಜಾರಲ್ಲಿ ಕೂತ್ಕೋಬೇಡಿ. ಅಂಡ್ ಅವಾಗಲೇ ಹೇಳ್ದಂಗೆ ಯಾರ್ಯಾರ್ದೆಲ್ಲ ಪಾಸ್ ಆಗಿದೆ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಅಂಡ್ ನಿಮ್ ರಿಸಲ್ಟ್ ಏನಾಯ್ತು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ನಾನು ಯಾವಾಗ್ಲೂ ಕೃಷ್ಣನ ನಂಬೋಳು, ಅವನ್ ಪ್ಲಾನ್ಸ್ ನ ಬಿಲೀವ್ ಮಾಡೋಳು. ಹಂಗೇನೆ ನೆನ್ನೆನೂ ಅನ್ಕೊಂಡೆ ಏನೇ ಆಗಿದ್ರು ಒಳ್ಳೇದಕ್ಕೆ ಆಗಿರುತ್ತೆ ಬಿಡು ಅಂತ. ನಾನು ಡೈಲಿ ಭಗವದ್ಗೀತೆ ಓದ್ತೀನಿ. ಹಂಗೆ ಇವತ್ತು ಓದ್ಬೇಕಾರೆ ನನಗೇನೋ ಒಂದು ಲೈನ್ಸ್ ಬೇಕಿತ್ತು, ಆ ಮೆಸೇಜ್ ಬೇಕಿತ್ತು. ಅದೇ ಲೈನ್ಸ್ ನಾನು ಇವತ್ತು ಓದಿದ್ದೀನಿ. ನಿಮ್ಗಳಿಗೂ ಹೇಳ್ತೀನಿ, ಯಾರ್ಯಾರ್ದೆಲ್ಲ ಫೇಲ್ ಆಗಿದ್ದೀರಾ ಅವ್ರಿಗೂ ಒಂಥರ ಇದು ಮೆಸೇಜ್ ಅಂತ ಅನ್ಕೊಳ್ಳಿ. ಅಚಾಫಲಂ ದೃಢ ಸಂಕಲ್ಪ ಎಂದರೆ ಮನುಷ್ಯನು ಯಾವುದೇ ಪ್ರಯತ್ನದಲ್ಲಿ ಕಳವಳ ಪಡಬಾರದು ಅಥವಾ ಹತಾಶನಾಗಬಾರದು. ಒಂದು ಪ್ರಯತ್ನವು ವಿಫಲವಾಗಬಹುದು, ಆದರೆ ಅದಕ್ಕಾಗಿ ಮನುಷ್ಯನು ದುಃಖ ಪಡಬಾರದು. ಅವನು ತಾಳ್ಮೆಯಿಂದ ಮತ್ತು ದೃಢ ಮನಸ್ಸಿನಿಂದ ಪ್ರಗತಿಯನ್ನು ಸಾಧಿಸಬೇಕು. ಇದೊಂಥರ ನನ್ಗೇನೆ ಇವತ್ತು ಹೇಳ್ದಂಗಿತ್ತು ಲೈನ್ಸ್. ಇವಾಗ ಇಷ್ಟು ಮೇನ್ಸು ಪಾಸ್ ಆಗಿಲ್ವಲ್ಲ, ಸೊ ಎಲ್ಲೋ ಒಂದ್ ಸ್ವಲ್ಪ ಬೇಜಾರಲ್ಲಿದೆ. ಬಟ್ ಈ ಲೈನ್ಸ್ ನ ಓದಿದ್ಮೇಲೆ ನನ್ಗೆ ಒಂಥರ ಹುರುಪ್ ಬಂತು. ಎಸ್, ನಾನು ಮಾಡ್ಲೇಬೇಕು. ಲಾಸ್ಟ್ ಇವಾಗ ಏನೇನ್ ಮಿಸ್ಟೇಕ್ಸ್ ಮಾಡಿದೆ ಅಂತ ಗೊತ್ತು. ಮೇನ್ಸ್ ಅಲ್ಲಿ ಆಗ್ಲಿ, ಪ್ರಿಲಿಮ್ಸ್ ಅಲ್ಲಿ ಆಗ್ಲಿ, ಅದನ್ನೆಲ್ಲ ತಿದ್ಕೊಂಡು ಇವಾಗ ಕರೆಕ್ಟ್ ಆಗಿ ಓದ್ಕೊಬೇಕು. ಅಂಡ್ ಎಕ್ಸಾಮ್ನು ಅಷ್ಟೇನೆ. ಸೊ ಇಷ್ಟು ಎಕ್ಸಾಮ್ ಬರ್ದಿರೋದ್ರಿಂದ ಎಕ್ಸಾಮ್ ಕ್ಲಿಯರ್ ಅಂತೂ ಹೋಗಿರುತ್ತೆ. ಆರಾಮಾಗಿ ಹೋಗಿ ಬರ್ದ್ಬಿಟ್ಟು ಬರ್ಬೇಕು. ಹಾಗೇನೆ ಇನ್ನೊಂದು ಕನ್ನಡ ಸಾಂಗ್ ಬಗ್ಗೆ ಹೇಳ್ತೀನಿ. ಒಂಥರ ನನ್ಗೆ ಯಾವಾಗ್ಲೂ ಆಲ್ಮೋಸ್ಟ್ ನಾನು ಡೈಲಿ ಕೇಳೋದು ನನ್ನ ಫೇವ್ರೆಟ್ ಸಾಂಗ್. ಒಂಥರ ಮೋಟಿವೇಶನ್ ಸಿಗುತ್ತೆ. ಏನಾಗಲಿ ಮುಂದೆ ಸಾಗು ನೀ ಇದೆಯಲ್ಲ, ಆ ಸಾಂಗು ಏನೋ ಒಂಥರ ನನ್ಗೆ ಅದು ಮೋಟಿವೇಶನ್ ಇದ್ದಂಗೆ. ಸೊ ನೀವು ಯಾವಾಗ್ಲಾರು ಈ ತರ ಏನೋ ಅನ್ಕೊಂಡಿರ್ತೀರಾ, ಆಗಿರಲ್ಲ ಅಂತ ಅಂದಾಗಿಲ್ಲ ಈ ಸಾಂಗ್ ಕೇಳಿ ಒಂಥರ ನಿಮ್ಗೂ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಅಂಡ್ ಹಾಗೇನೆ RBI ಅಸಿಸ್ಟೆಂಟ್ ಅಪ್ಲೈ ಮಾಡಿದ್ದೀನಿ. SP ಅವಾಗ ಪಾಸ್ ಆಗಿಲ್ಲ, ಆ ಟೈಮಲ್ಲಿ ಅಪ್ಲೈ ಮಾಡಿದೆ. ಅಂಡ್ ಇವಾಗ IDBI JMದು ಅಪ್ಲೈ ಮಾಡ್ತೀನಿ, ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ದು. ಎರಡದು ಏಪ್ರಿಲ್ ಅಲ್ಲಿ ಇದೆ ಅನ್ಸುತ್ತೆ. ಸೊ ನೀವು ಎಲ್ಲ ಅಪ್ಲೈ ಮಾಡಿ ಅಂಡ್ ಚೆನ್ನಾಗಿ ಓದ್ಕೊಳ್ಳಿ. ಅಂಡ್ ಅದಾದ್ಮೇಲೂ ಈ ಸತಿ LIC ಇದ್ಬಿಡ್ಬೋದು ಅಂತ ಅನ್ಕೊಂತೀನಿ. ಅದಾದ್ಮೇಲೆ ಒಂದೊಂದೇ ಸ್ಟಾರ್ಟ್ ಆಗುತ್ತೆ. ಸೊ ಆರಾಮಾಗಿ ಓದ್ಕೊಂಡು ಕನ್ಸಿಸ್ಟೆಂಟ್ ಆಗಿ ಓದಿ. ನಾಳೆ ಓದಿದ್ರೆ ಆಯ್ತು ಅಂತ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅಂಡ್ ಹಾಗೇನೆ ತುಂಬಾ ಹೆಕ್ಟಿಕ್ ತರನು ಮಾಡ್ಕೊಳಕ್ ಹೋಗ್ಬೇಡಿ. ಕಾನ್ಸೆಪ್ಟ್ ನ ಕಲ್ತ್ಕೊಳ್ಳೋದು ಮುಖ್ಯ. ಜಾಸ್ತಿ ಒಂದೇ ದಿನ ಓದೋದಲ್ಲ. ಆರಾಮಾಗಿ ನಿಧಾನಕ್ಕೆ ಓದಿದ್ರು ಕರೆಕ್ಟ್ ಆಗಿ ಓದ್ಬೇಕು ನಾವು. ಸೊ ಕರೆಕ್ಟ್ ಆಗಿ ಓದಿ. ಅಂಡ್ ಹಾಗೆ ಇಷ್ಟು ಮೇನ್ಸ್ ಅಲ್ಲಿ ಪಾಸ್ ಆಗಿ ಕೆಲಸ ಸಿಕ್ಕಿರೋರಿಗೆ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಥ್ಯಾಂಕ್ ಯು.